ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಬೆಂಡೆಕಾಯಿ ಕಾರ್ಬೇಳೆಯನ್ನು ಮಾಡೋದನ್ನು ನೋಡೋಣ. ಬೆಂಡೆಕಾಯಿ ಕಾರ್ಬೇಳೆ ಮಾಡೋ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮತ್ತು ಶೇರ್ ಆ್ಯಂಡ್ ಲೈಕ್ ಮಾಡಿ. ಬೇಕಾಗುವ ಸಾಮಗ್ರಿಗಳು: ಎಣ್ಣೆ, ಕಟ್ ಮಾಡಿ ಇಟ್ಕೊಂಡಂತಹ ಈರುಳ್ಳಿ, ಬೆಂಡೆಕಾಯಿ, ಕೊತ್ತಂಬರಿ, ಕರಿಬೇವು, ಶೇಂಗಾ, ಹುಣಸೆಹಣ್ಣಿನ ನೀರು, ಕೊರಿಂಡರ್ ಪೌಡರ್, ಅರಿಶಿನ, ಬೆಲ್ಲ, ಉಪ್ಪು, ಕುರಳ ಪುಡಿ, ಜೋಳದ ಹಿಟ್ಟು. ಇದು ಮೇನ್ ಇಂಗ್ರೀಡಿಯೆಂಟ್ಸ್. ಹಸಿಮೆಣಸಿನ್ಕಾಯಿ ಖಾರ. ಇದು ಮಾಡೋದನ್ನು ಹೇಗಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಒಂದು ಬಾಣಲೆನ ಇಟ್ಕೊಂಡು ಅದಕ್ಕೆ ಕಟ್ ಮಾಡಿ ಇಟ್ಕೊಂತ ಬೆಂಡೆಕಾಯಿನ ಹಾಕ್ಕೊಳ್ಳಿ. ನಂತರ ಅದಕ್ಕೆ ಒಂದು ಸ್ವಲ್ಪ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡ ನಂತರ ಬೆಂಡೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಮಗೇನು ಉತ್ತರ ಕರ್ನಾಟಕದವರು ಆಲ್ಮೋಸ್ಟ್ ಆಲ್ ನಮಗೆಲ್ಲರಿಗೂ ಗೊತ್ತು, ಕಾರ್ಬೇಳೆ ಬೆಂಡೆ ರೊಟ್ಟಿ ತಿಂದಿರ್ತೀವಿ. ಬೇಳೆ ಹಾಕಿ ಕಾರ್ಬೇಳೆ ಮಾಡೋದನ್ನು ನೋಡಿದ್ದೀವಿ. ಏನಪ್ಪ ಇದು ಬೆಂಡೆಕಾಯಿ ಕಾರ್ಬೇಳೆ ಅಂತಿದ್ದಾರೆ, ಬೇಳೆನೂ ಉಪಯೋಗಿಸಿಲ್ಲ, ಏನಿಲ್ಲ, ಇದು ಹೆಂಗಾಗುತ್ತೆ ಅಂದ್ಕೊಂಡಿದ್ದೀರಾ. ಬಟ್ ಒಂದು ಸಲ ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ, ಭಾರಿ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಹುರ್ಕೊಂಡಾದ ನಂತರ ಒಂದು ಬೌಲಿಗೆ ತೆಗೆದುಕೊಂಡ ನಂತರ ಅದೇ ಪ್ಯಾನ್ಗೆ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ, ಈರುಳ್ಳಿ, ಕರಿಬೇವು ಹಾಕಿ ಈರುಳ್ಳಿಯನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಫ್ರೈ ಮಾಡಿ. ನಂತರ ಹುರಿದಿಟ್ಟುಕೊಂಡಿರುವಂತಹ ಬೆಂಡೆಕಾಯಿನ ಅದಕ್ಕೆ ಹಾಕ್ಕೊಳ್ಳಿ. ಹಾಕ್ಕೊಂಡ ನಂತರ ಸ್ವಲ್ಪ ಮಿಕ್ಸ್ ಮಾಡಿ. ನಂತರ ಅದಕ್ಕೆ ಅರಿಶಿನ ಪುಡಿ, ಉಪ್ಪು, ಕುರಳ ಪುಡಿ, ಬೆಲ್ಲ, ಆಮೇಲೆ ಕಟ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಶೇಂಗಾನ ಸಣ್ಣಗೆ ಜಜ್ಜಿಕೊಂಡು ಇದಕ್ಕೆ ಮಿಕ್ಸ್ ಮಾಡಿ. ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಾ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣಿನ ನೀರನ್ನು ಹಾಕ್ಕೊಳ್ಳಿ. ಹುಣಸೆಹಣ್ಣಿನ ನೀರು ಹಾಕ್ಕೊಂಡ ನಂತರ ಸ್ವಲ್ಪ ಇನ್ನೊಂಚೂರು ಮಿಕ್ಸ್ ಮಾಡಿ 2 ಸೆಕೆಂಡ್ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಎಷ್ಟು ನೀರು ಬೇಕಲ್ಲ ಅಷ್ಟು ನೀರನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ 1 ವಾಟೆಯನ್ನು ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ನೀರು ಆ್ಯಡ್ ಮಾಡಿಕೊಂಡು ಇದನ್ನು ಒಂದು ಮುಚ್ಚಳ ಮುಚ್ಚಿ ಒಂದು 2 ರಿಂದ 3 ನಿಮಿಷ ಕುದಿಯಲು ಬಿಡಿ. ಇದು ಕುದಿಯಲು ಬಿಟ್ಟ ನಂತರ ಇದಕ್ಕೆ ಜೋಳದ ಹಿಟ್ಟು ಮತ್ತು ನೀರು ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ ನಂತರ ಒಂದು 2 ರಿಂದ 3 ಸೆಕೆಂಡ್ ಅದನ್ನು ಮಿಕ್ಸ್ ಕೈ ಆಡಿಸಿ. ಇದು ನೀವು ರೊಟ್ಟಿಯಲ್ಲಿನೂ ತಿನ್ಬೋದು, ಚಪಾತಿಯಲ್ಲಿನೂ ತಿನ್ಬೋದು, ರೈಸಲ್ಲಿನೂ ತಿನ್ಬೋದು, ಚೆನ್ನಾಗಿ ಬರುತ್ತೆ. ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ಕೊಳ್ಳಿ. ಕೊತ್ತಂಬರಿ ಹಾಕಿ ಇದಕ್ಕೆ ಒಂದು ಸ್ವಲ್ಪ ಮುಚ್ಚಳ ಮುಚ್ಚಿದ ನಂತರ ಇದು ರೆಡಿ ಆಯಿತು. ಇದು ನಿಮ್ಮ ಮನೆಯಲ್ಲಿ ಬೆಂಡೆಕಾಯಿ ಕಾರ್ಬೇಳೆ ಮಾಡಿ ನೋಡಿ. ಕಮೆಂಟ್ ಸೆಕ್ಷನ್ನಲ್ಲಿ ನಮಗೆ ತಿಳಿಸಿ.